Myself Soumya, I studying first PUC in Gurukula PU College. My topic is cell organelles. First cell organelles ಅಲ್ಲಿ ನಾನು cell wall ನ explain ಮಾಡಕ್ಕೆ ಇಷ್ಟಪಡ್ತೀನಿ. Cell wall ಅಂದ್ರೆ cell wall is the outer boundary of the plant cell and some fungi and some bacteria. Cell wall is the absent of animal cell. Cell wall animal cell absent ಇರುತ್ತೆ. ಈ ಫಂಕ್ಷನ್ ಏನು ಅಂತ ಹೇಳ್ತಾ ಹೋದ್ರೆ ಅಲ್ಲಿ ಪ್ರೊವೈಡ್ ದ ಡೆಫಿನೆಟ್ ಶೇಪ್ ಆಫ್ ದ ಸೆಲ್. ಇದು ಸೆಲ್ಗೆ ಒಂದು ಡೆಫಿನೆಟ್ ಸೈಜ್ ಮತ್ತೆ ಶೇಪ್ ನ ಕೊಡ್ತಾ ಹೋಗುತ್ತೆ. ಅಂಡ್ ಇಸ್ ಪ್ರೊಟೆಕ್ಟ್ ದ ಮೆಕ್ಯಾನಿಕಲ್ ಡ್ಯಾಮೇಜಸ್ ಅಂಡ್ ಇನ್ಫೆಕ್ಷನ್ಸ್. ಯಾವುದೇ ಮೆಕ್ಯಾನಿಕಲ್ ಡ್ಯಾಮೇಜಸ್ ಮತ್ತೆ ಇನ್ಫೆಕ್ಷನ್ಸ್ ಇಂದ ಸೆಲ್ ವಾಲ್ ಸೆಲ್ ನ ಪ್ರೊಟೆಕ್ಟ್ ಮಾಡುತ್ತೆ. ನೆಕ್ಸ್ಟ್ ಸೆಲ್ ಆರ್ಗನೈಸ್ ಬಂದ್ಬಿಟ್ಟು ಸೆಲ್ ಮೆಂಬ್ರೇನ್. ಇದನ್ನ ಸೆಲ್ ಮೆಂಬ್ರೇನ್ ಅಂತಾನೂ ಕರಿತೀವಿ ಮತ್ತು ಪ್ಲಾಸ್ಮಾ ಮೆಂಬ್ರೇನ್ ಅಂತಾನೂ ಕರಿತೀವಿ. ಇದನ್ನ ನಿಕೋಲ್ಸನ್ ಮತ್ತು ಸಿಂಗರ್ ಅನ್ನೋರು ಒಂದು ಮಾಡೆಲ್ ನ ಪ್ರೊಡ್ಯೂಸ್ ಮಾಡ್ತಾರೆ. ಅದು ಮಾಡೆಲ್ ಹೆಸರು ಫ್ಯೂಲ್ಡ್ ಮೊಸೈಕ್ ಮಾಡೆಲ್ ಅಂತ. 1972 ಅಲ್ಲಿ ಇದನ್ನ ಪ್ರಪೋಸ್ ಮಾಡಿ ಸೆಲ್ ಮೆಂಬ್ರೇನ್ ಅಂದ್ರೆ ಪ್ಲಾಸ್ಮಾ ಮೆಂಬ್ರೇನ್ ಬಗ್ಗೆ ಅವರು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಇದು ಫಂಕ್ಷನ್ಸ್ ಏನಂತ ಹೇಳ್ತಾ ಹೋದ್ರೆ ಇಟ್ ಈಸ್ ಆಲ್ಸೋ ಪ್ರೊವೈಡ್ ದ ಡೆಫಿನೆಟ್ ಶೇಪ್ ಅಂಡ್ ಸೈಜ್. ಸೆಲ್ಗೆ ಒಂದು ಡೆಫಿನೆಟ್ ಸೈಜ್ ಮತ್ತೆ ಶೇಪ್ ನ ಕೊಡುತ್ತೆ. And it is also at the osmosis and diffusion and cell division ಗೆ ಹೆಲ್ಪ್ ಮಾಡುತ್ತೆ, ಎಂಡೋಸೈಟೋಸಿಸ್ ಗೆ ಹೆಲ್ಪ್ ಮಾಡುತ್ತೆ, ಆಕ್ಟಿವ್ ಟ್ರಾನ್ಸ್ಪೋರ್ಟ್ ಗೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಆರ್ಗನಲ್ಸ್ ಎಂಡೋಮೆಂಬ್ರೇನ್ ಸಿಸ್ಟಮ್. ಅದರಲ್ಲಿ ಬರೋ ಆರ್ಗನಲ್ಸ್ ಯಾವ್ಯಾವು ಅಂದ್ರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಗಾಲ್ಗಿ ಅಪಾರಟಸ್ ಅಂಡ್ ವ್ಯಾಕ್ಯೂಲ್ಸ್ ಅಂಡ್ ಲೈಸೋಸೋಮ್ಸ್. ಫಸ್ಟ್ ಗಾಲ್ಗಿ ಅಪಾರಟಸ್ ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಗಾಲ್ಗಿ ಅಪಾರಟಸ್ ಅಂದ್ರೆ ಇಟ್ ಈಸ್ ಟ್ಯೂಬರ್ ಲೈಕ್ ಅಂಡ್ ನೆಟ್ವರ್ಕ್ ಸ್ಟ್ರಕ್ಚರ್ ಅಂತ ಹೇಳ್ಬೋದು. ನೆಕ್ಸ್ಟ್ it is scattered with the cytoplasm and nucleus around ಅಲ್ಲಿ ಇದು ಸ್ಕ್ಯಾಟರ್ಡ್ ಆಗುತ್ತೆ and ribosomes ಜೊತೆ ಅಸೋಸಿಯೇಟೆಡ್ ಆಗುತ್ತೆ. ನೆಕ್ಸ್ಟ್ ribosomes present is called rough endoplasmic reticulum. Ribosomes is absent smooth endoplasmic reticulum. Ribosomes present ಇದ್ದ rough endoplasmic reticulum ಅಂತ ಕರಿತೀವಿ. ಅದು ಪ್ರೋಟೀನ್ ನ ಸಿಂಥಸೈಸ್ ಮಾಡುತ್ತೆ ಮತ್ತು ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಲಿಪಿಡ್ಸ್ ನ ಸಿಂಥಸೈಸ್ ಮಾಡುತ್ತೆ. ಇಷ್ಟು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಆಯ್ತು. ನೆಕ್ಸ್ಟ್ ಗಾಲ್ಗಿ ಅಪಾರಟಸ್. ಇದನ್ನ ಡಿಸ್ಕವರ್ ಮಾಡಿದ್ದು ಕ್ಯಾಮಿಲೋ ಗಾಲ್ಗಿ. ಎಷ್ಟರಲ್ಲಿ ಅಂತ ಹೇಳಿದ್ರೆ 1898 ಅಲ್ಲಿ ಡಿಸ್ಕವರ್ ಮಾಡ್ತಾರೆ. ಯಾವ್ದ್ರಿಂದ? ನರ್ವ್ ಸೆಲ್ಸ್ ಇಂದ ಇದನ್ನ ಡಿಸ್ಕವರ್ ಮಾಡ್ತಾರೆ. ಇದ್ರ ಫಂಕ್ಷನ್ಸ್ ಏನಂತ ಹೇಳ್ತಾ ಹೋದ್ರೆ ಇಟ್ ಸ್ಟೋರ್ ದ ಪಾಲಿಸ್ಯಾಕ್ರೈಡ್ ಅಂಡ್ ಸಿಂಥಸೈಸ್ ಕೂಡ ಮಾಡುತ್ತೆ, ಪ್ರೋಟೀನ್ ನ ಸಿಂಥಸೈಸ್ ಮಾಡುತ್ತೆ. ನೆಕ್ಸ್ಟ್ ಇಟ್ ಹೆಲ್ಪ್ಸ್ ಟು ಫಾರ್ಮೇಶನ್ ಆಫ್ ಸೆಲ್ ಪ್ಲೇಟ್ ಡ್ಯೂರಿಂಗ್ ದ ಸೈಟೋಕೈನೆಸಿಸ್ ಅಂಡ್ ಡಿವೈಡ್ ದ ಪ್ಲಾಂಟ್ ಸೆಲ್. ಯಾವಾಗ ಪ್ಲಾಂಟ್ ಸೆಲ್ ಡಿವೈಡ್ ಆಗ್ತಿರುತ್ತೋ ಆವಾಗ ಸೈಟೋಕೈನೆಸಿಸ್ ಸ್ಟೇಜ್ ಅಲ್ಲಿ ಇದು ಸೆಲ್ ಪ್ಲೇಟ್ ಫಾರ್ಮೇಶನ್ ಆಗಕ್ಕೆ ಗಾಲ್ಗಿ ಅಪಾರಟಸ್ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಇಟ್ ಕನ್ಸಿಸ್ಟ್ ಆಫ್ ಸಿಸ್ಟರ್ನೆ ಅಂಡ್ ವೆಸಿಕಲ್ಸ್ ಅಂಡ್ ಟ್ಯೂಬರ್ ಲೈಕ್ ಸ್ಟ್ರಕ್ಚರ್. ನೆಕ್ಸ್ಟ್ ಮೆಂಬ್ರೇನ್ ಸಿಸ್ಟಮ್ ಅಲ್ಲಿ ನೆಕ್ಸ್ಟ್ ಆರ್ಗನೈಸ್ ವ್ಯಾಕ್ಯೂಲ್ ಇಸ್ ದ ಲಾರ್ಜೆಸ್ಟ್ ಸೆಲ್ ಆರ್ಗನೈಸ್ ಇನ್ ದ ಪ್ಲಾಂಟ್ ಸೆಲ್. ಇಟ್ ಈಸ್ ದ ಲಾರ್ಜೆಸ್ಟ್ ಸೆಲ್ ಆರ್ಗನೈಸ್ ಇನ್ ದ ಪ್ಲಾಂಟ್ ಸೆಲ್. ಪ್ಲಾಂಟ್ ಸೆಲ್ ಅಲ್ಲಿ ಮಾತ್ರ ಇರುತ್ತೆ ಮತ್ತು ಇದು ಅನಿಮಲ್ ಸೆಲ್ ಅಲ್ಲಿ ಆಬ್ಸೆಂಟ್ ಇರುತ್ತೆ. ಸೊ ಇದು ಮೆಂಬ್ರೇನ್ ಟೊರ್ನೋಪ್ಲಾಸ್ಟ್ ಇಂದ ಆಗಿರುತ್ತದೆ. ನೆಕ್ಸ್ಟ್ ಇದು ಏನೇನ ಸ್ಟೋರ್ ಮಾಡುತ್ತೆ ಅಂತಂದ್ರೆ ವಾಟರು ಮತ್ತೆ ಫುಡ್ ಎಕ್ಸಿಟರಿ ಪ್ರಾಡಕ್ಟ್ ನ ಇದು ಸ್ಟೋರ್ ಮಾಡ್ಕೊಂಡಿರುತ್ತೆ. ನೆಕ್ಸ್ಟ್ ಎಂಡೋಮೆಂಬ್ರೇನ್ ಸಿಸ್ಟಮ್ ಅಲ್ಲಿ ಲೈಸೋಸೋಮ್ಸ್ ನ ಗಾಲ್ಗಿ ಅಪಾರಟಸ್ ಫಾರ್ಮೇಶನ್ ಮಾಡುತ್ತೆ. ನೆಕ್ಸ್ಟ್ ಇಟ್ ಈಸ್ ಇದನ್ನ ಕಾಮನ್ಲಿ ಕಾಲ್ಡ್ ಸೂಸೈಡ್ ಬ್ಯಾಗ್ ಆಫ್ ದ ಸೆಲ್ ಅಂತ ಕರಿತೀವಿ. ಯಾಕೆಂದ್ರೆ ಸೆಲ್ಗೆ ಏನು ತೊಂದರೆ ಆದ್ರೆ ಇದು ಆ ಸೆಲ್ ನ ಪ್ರೊಟೆಕ್ಟ್ ಮಾಡಿ ಇದು ಸೂಸೈಡ್ ಮಾಡ್ಕೊಳ್ಳುತ್ತೆ. ಸೊ ಇದರಿಂದ ಸೂಸೈಡ್ ಬ್ಯಾಗ್ ಆಫ್ ದ ಸೆಲ್ ಅಂತ ಕರಿತೀವಿ. ಇಟ್ ಕನ್ಸಿಸ್ಟ್ ದ ಡೈಜೆಸ್ಟಿವ್ ಎನ್ಸೈಮ್ಸ್. ಇದು ಡೈಜೆಸ್ಟಿವ್ ಎನ್ಸೈಮ್ಸ್ ನ ಇಟ್ಕೊಂಡಿದೆ. ನೆಕ್ಸ್ಟ್ ಮೈಟೋಕಾಂಡ್ರಿಯಾ is a double membrane system. It is a site of aerobic respiration ಅಂತ ಹೇಳ್ಬೋದು. ಇದನ್ನ ಪವರ್ ಹೌಸಸ್ ಆಫ್ ಸೆಲ್ ಅಂತ ಕರಿತೀವಿ. ಯಾಕೆಂದ್ರೆ ಸೆಲ್ಗೆ ಯಾವಾಗ ಎನರ್ಜಿ ಬೇಕಾಗಿರುತ್ತೋ ಎನರ್ಜಿ ಪ್ರೊಡ್ಯೂಸ್ ಮಾಡುತ್ತೆ. ಫ್ರಮ್ ATP ಮುಖಾಂತರ ಎನರ್ಜಿನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಅದಕ್ಕೆ ಇದನ್ನ ಮೈಟೋಕಾಂಡ್ರಿಯಾ ಪವರ್ ಹೌಸಸ್ ಆಫ್ ಸೆಲ್ ಅಂತ ಕರಿತೀವಿ ಮೈಟೋಕಾಂಡ್ರಿಯಾನ. ನೆಕ್ಸ್ಟ್ ಇಟ್ ಹ್ಯಾವ್ ಅ ಓನ್ DNA ಅಂಡ್ ಓನ್ RNA ಹೊಂದ್ಕೊಂಡಿರುತ್ತೆ. ನೆಕ್ಸ್ಟ್ ರೈಬೋಸೋಮ್ಸ್ 70 years ಆಗಿರುತ್ತೆ. ನೆಕ್ಸ್ಟ್ ಇದನ್ನ ಸೆಮಿ ಆಟೋನಮಿಯಸ್ ಸೆಲ್ ಅಂತ ಕರಿತೀವಿ. ಯಾಕೆ ಆಟೋನಮಿಯಸ್ ಆರ್ಗನೈಸ್ ಅಂತ ಕರಿತೀವಿ? ಯಾಕಂದ್ರೆ ಇದು ಯಾವ್ದು ಆರ್ಗನೈಸ್ ಮೇಲೆ ಡಿಪೆಂಡ್ ಆಗಿರಲ್ಲ, ಸ್ವಂತಹ ಕೆಲಸನ ಅದೇ ಮಾಡ್ಕೊಳ್ಳುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ಆರ್ಗನೈಸ್ ಬಂದ್ಬಿಟ್ಟು ಪ್ಲಾಸ್ಟಿಡ್ಸ್ ಅಲ್ಲಿ 3 types.
ಒಂದು ಕ್ಲೋರೋಪ್ಲಾಸ್ಟ್, ಒಂದು ಲ್ಯೂಕೋಪ್ಲಾಸ್ಟ್, ಒಂದು ಕ್ರೋಮೋಪ್ಲಾಸ್ಟ್. ಫಸ್ಟ್ ಕ್ಲೋರೋಪ್ಲಾಸ್ಟ್, ಇಟ್ ಈಸ್ ಅ ಗ್ರೀನ್ ಕಲರ್ ಇರುತ್ತೆ. ಯಾಕೆ ಅಂದ್ರೆ ಇದ್ರಲ್ಲಿ ಕ್ಲೋರೋಫಿಲ್ ಪಿಗ್ಮೆಂಟ್ಸ್ ಇರುತ್ತೆ. ನೆಕ್ಸ್ಟ್ ಕ್ರೋಮೋಪ್ಲಾಸ್ಟ್ ಇದ್ರಲ್ಲಿ ರೆಡ್, ಆರೆಂಜ್, ಯೆಲ್ಲೋ ಕಲರ್ಸ್ ಇರುತ್ತೆ. ಯಾಕೆ ಅಂದ್ರೆ ಇದರಲ್ಲಿ ಕೆರಟಿನಾಯ್ಡ್ಸ್ ಮತ್ತೆ ಝಾಂಥೋಫಿಲ್ ಪಿಗ್ಮೆಂಟ್ ಇರುತ್ತೆ. ಇನ್ನೊಂದು ಲ್ಯೂಕೋಪ್ಲಾಸ್ಟ್, ಇಟ್ ಈಸ್ ಅ ಕಲರ್ಲೆಸ್. ಇದು ಏನ್ ಫಂಕ್ಷನ್ಸ್ ಮಾಡುತ್ತೆ ಅಂದ್ರೆ ಸ್ಟೋರ್ ದ ಫುಡ್ ಮೆಟೀರಿಯಲ್ಸ್ ಆಲ್ಸೋ. ನೆಕ್ಸ್ಟ್ ಅದರಲ್ಲಿ ಕ್ಲೋರೋಪ್ಲಾಸ್ಟ್ ಬಂದ್ಬಿಟ್ಟು, ಕ್ಲೋರೋಪ್ಲಾಸ್ಟ್ ಈಸ್ ಅ ಗ್ರೀನ್ ಕಲರ್ಡ್. ಇದನ್ನ ಇಟ್ ಇಸ್ ಅ ಡಬಲ್ ಮೆಂಬ್ರೇನ್ ಆಲ್ಸೋ. ನೆಕ್ಸ್ಟ್ ಔಟರ್ ಮೆಂಬ್ರೇನ್, ಇದು ಔಟರ್ ಮೆಂಬ್ರೇನ್ ಮತ್ತೆ ಇನ್ನರ್ ಮೆಂಬ್ರೇನ್ ನಡುವೆ ಸ್ಪೇಸ್ ನ ಇನ್ನರ್ ಮೆಂಬ್ರೇನ್ ಸ್ಪೇಸ್ ಅಂತ ಕರಿತೀವಿ. ಇಲ್ಲ ಅಂದ್ರೆ ವೆರಿ ಪ್ಲಾಸ್ಟಿಡಸ್ ಸ್ಪೇಸ್ ಅಂತ ಕರಿತೀವಿ. ಇಲ್ಲಿ ಕಾಯಿನ್ ಲೈಕ್ ಸ್ಟ್ರಕ್ಚರ್ ಕಾಣಿಸ್ತಿದೆ. ಇದನ್ನ ಸಿಂಗಲ್ ಕಾಯಿನ್ ಲೈಕ್ ಸ್ಟ್ರಕ್ಚರ್ ನಾವು ಥೆಲಾಕಾಯ್ಡ್ ಅಂತ ಕರಿತೀವಿ. ನೆಕ್ಸ್ಟ್ ಒಂದು ಗ್ರೂಪ್ ಆಫ್ ಥೆಲಾಕಾಯ್ಡ್ಸ್ ಇಸ್ ಕಾಲ್ಡ್ ಗ್ರಾನಮ್ ಅಂತ ಕರಿತೀವಿ. ನೆಕ್ಸ್ಟ್ ಈ ಸ್ಪೇಸ್ ಕಾಣಿಸ್ತಿದೆಯಲ್ಲ, ಈ ಸ್ಪೇಸ್ ನ ಸ್ಟ್ರೋಮಾ ಅಂತ ಕರಿತೀವಿ. ಇದು ಒಂದು ಗ್ರಾನಮ್ ಒಂದೊಂದು ಕನೆಕ್ಟ್ ಆಗಿರುತ್ತೆ. ಅದನ್ನ ಸ್ಟ್ರೋಮಾ ಲೆಮೆಲೆ ಅಂತ ಕರಿತೀವಿ, ಸ್ಟ್ರೋಮಾ ಲೆಮೆಲೆ. ನೆಕ್ಸ್ಟ್ ಇದು ಫಂಕ್ಷನ್ಸ್ ಏನು ಅಂತ ಹೇಳಿದ್ರೆ ಇಟ್ ಈಸ್ ಪ್ಲಾಂಟಿಗೆ ಒಂದು ಕಲರ್ ನ ಕೊಡುತ್ತೆ, ಮತ್ತೆ ಇದು ಫುಡ್ ನ ಸ್ಟೋರೇಜ್ ಮಾಡುತ್ತೆ ಅಂಡ್ ಸಿಂಥಸೈಸ್ ಫುಡ್ ಅಂದ್ರೆ ಇದು ಫುಡ್ ನ ಪ್ರಿಪೇರ್ ಮಾಡುತ್ತೆ. ಯೂಸ್ ಆಫ್ ಸನ್ಲೈಟ್ ಯೂಸ್ ಮಾಡ್ಕೊಂಡು ಫೋಟೋಸಿಂಥಸಿಸ್ ಮಾಡುತ್ತೆ. ಇಷ್ಟು ಪ್ಲಾಸ್ಟಿಡ್ಸ್ ಆಯ್ತು. ಪ್ಲಾಸ್ಟಿಡ್ಸ್ ಅನಿಮಲ್ಸ್ ಎಲ್ಲ ಇರಲ್ಲ, ಓನ್ಲಿ ಪ್ಲಾಂಟ್ಸ್ ಎಲ್ಲ ಮಾತ್ರ ಇರುತ್ತೆ. ನೆಕ್ಸ್ಟ್ ಮೇನ್ ಆರ್ಗನೈಸ್ ಆಗಿ ಬಂದ್ಬಿಟ್ಟು ನ್ಯೂಕ್ಲಿಯಸ್ ಇಸ್ ದ ಸೆಂಟರ್ ಆಫ್ ದ ಸೆಲ್. ಇಟ್ ಕಂಟ್ರೋಲ್ ದ ಆಲ್ ಮೆಟಬಾಲಿಕ್ ಆಕ್ಟಿವಿಟೀಸ್ ಇನ್ ದ ಸೆಲ್. ಎಲ್ಲಾ ಮೆಟಬಾಲಿಕ್ ಆಕ್ಟಿವಿಟೀಸ್ ನ ನ್ಯೂಕ್ಲಿಯಸ್ ಕಂಟ್ರೋಲ್ ಮಾಡಿದ್ದು. ನ್ಯೂಕ್ಲಿಯಸ್ ನ ಯಾರು ಡಿಸ್ಕವರ್ ಮಾಡಿದ್ರು, ಎಷ್ಟೇ ಡಿಸ್ಕವರ್ ಮಾಡಿದ್ರು ಅಂತ ಹೇಳ್ತಾ ಹೋದ್ರೆ ರಾಬನ್ ಬ್ರೌನ್ ಅನ್ನೋರು ಇದನ್ನ ಡಿಸ್ಕವರ್ ಮಾಡ್ತಾರೆ. ಎಷ್ಟರಲ್ಲಿ ಅಂದ್ರೆ 1831 ನಲ್ಲಿ ಇದನ್ನ ಡಿಸ್ಕವರ್ ಮಾಡ್ತಾರೆ. ಇದು ನ್ಯೂಕ್ಲಿಯಸ್ ಸ್ಟ್ರಕ್ಚರ್. ಇಟ್ ಈಸ್ ಡಬಲ್ ಮೆಂಬ್ರೇನ್. ಫಸ್ಟ್ ಲೇಯರ್ ನ ಔಟರ್ ಮೆಂಬ್ರೇನ್ ಅಂತ ಕರೀತೀವಿ. ಅದ್ರ ಇನ್ನರ್ ಮೆಂಬ್ರೇನ್ ಈ ಸ್ಪೇಸ್ ಇರುತ್ತಲ್ಲ ಅದನ್ನ ಪೆರಿನ್ಯೂಕ್ಲಿಯರ್ ಸ್ಪೇಸ್ ಅಂತ ಕರಿತೀವಿ. ಇಲ್ಲೊಂದು ಸ್ಪೇಸ್ ಇದೆ, ಇದನ್ನ ನ್ಯೂಕ್ಲಿಯರ್ ಪೋರ್ ಅಂತ ಕರಿತೀವಿ. ನ್ಯೂಕ್ಲಿಯರ್ ಪೋರ್ ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂದ್ರೆ ಈ ಟ್ರಾನ್ಸ್ಪೋರ್ಟ್ ಮೆಟೀರಿಯಲ್, ಇದು ಮೆಟೀರಿಯಲ್ ನ ಟ್ರಾನ್ಸ್ಪೋರ್ಟ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ನ್ಯೂಕ್ಲಿಯೋಲಸ್, ಇದು ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂದ್ರೆ ನ್ಯೂಕ್ಲಿಯೋಲಸ್ ಇಸ್ ಸಿಂಥಸೈಸ್ ರೈಬೋಸೋಮಲ್ RNA. ಸೊ ಇಲ್ಲಿ DNA ಕನ್ಸಿಸ್ಟ್ ಆಗಿರುತ್ತೆ, ಡಬಲ್ ಸ್ಟ್ಯಾಂಡರ್ಡ್ DNA ಇರುತ್ತೆ. It is the structures of nucleus. It is the information of cell organelles. Thank you.